ಓಂ ಶಂ ಶನೇಶ್ಚರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಇಂದು ನಮಗೆಲ್ಲರಿಗೂ ಸಹ ಗೊತ್ತಿಲ್ಲದೆ ಕಂಟಕಗಳು ಬರ್ತಾ ಇರುತ್ತೆ. ಏನೇನೋ ಆಗ್ಬಿಡುತ್ತೆ, ಜೀವನ ಏನಾಗುತ್ತೋ ಗೊತ್ತಿಲ್ಲ. ಐಶ್ವರ್ಯ ಇದ್ದಂಥವನಿಗೆ ಒಂದು ಚಿಂತೆ, ಐಶ್ವರ್ಯ ಇಲ್ಲದೆ ಇರತಕ್ಕಂಥವನಿಗೆ ಒಂದು ಚಿಂತೆ. ಚಿಂತೆ ಇಲ್ಲದ ಮನುಷ್ಯನೇ ಇಲ್ಲ. ಆದರೆ ಆ ಚಿಂತೆಗಳನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಅನೇಕ ಮಾರ್ಗಗಳಿವೆ. ಅಂತಹ ಮಾರ್ಗಗಳಲ್ಲಿ ಒಂದು ಶನಿ ವ್ರತವನ್ನು ಆಚರಣೆ ಮಾಡ್ಕೊಳ್ಳೋದು. ಶನಿವಾರದ ದಿನ ಶನಿ ವ್ರತವನ್ನು ಆಚರಣೆ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಕಂಟಕಗಳು ಕೂಡ ದೂರ ಆಗುತ್ತೆ. ಇದಕ್ಕೆ ಯಾವುದೇ ವಿಧಿವಿಧಾನಗಳು, ವಿಶೇಷ ಪದ್ಧತಿಗಳು, ವಿಶೇಷ ವಸ್ತುಗಳು ಕೂಡ ಬೇಕಾಗಿಲ್ಲ. ಕೇವಲ ಒಂದು ಸರಳ ರೀತಿಯಲ್ಲಿ ಶನಿ ವ್ರತವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಹಿಂದೆ ಇತಿಹಾಸದಲ್ಲಿರ್ಬೋದು, ಪುರಾಣಗಳಿರ್ಬೋದು, ಸಾಕ್ಷಾತ್ ರಾಮ ಇರ್ಬೋದು, ಮಹನೀಯರು ಇರ್ಬೋದು, ಯುದ್ಧದ ಕಾಲದಲ್ಲಿ ಈ ವ್ರತವನ್ನು ಮಾಡಿ ಜಯವನ್ನು ಕೂಡ ಪಡೆದಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇತಿಹಾಸದಲ್ಲಿರ್ತಕ್ಕಂಥದ್ದು ಕೂಡ ಇರುತ್ತೆ. ಅಂತಹ ಸಣ್ಣ ಒಂದು ತಂತ್ರ, ಒಂದು ವಿಶೇಷವಾದ್ದು ಅಂತ ಹೇಳಿದ್ರೆ ಅದು ಶನಿ ವ್ರತ ಆಗಿರುತ್ತೆ. ಈಗ ನಮಗೆ ಸಾಡೆ ಸಾತಿ ಇದೆ, ಅರ್ಧಾಷ್ಟಮ ಇದೆ, ಪಂಚಮ ಶನಿ ಇದೆ, ಶನಿ ಕಾಟದಿಂದ ಜರ್ಜರಿತ ಆಗಿಬಿಟ್ಟಿದ್ದೀವಿ, ಜನ್ಮ ಶನಿ ಇದೆ. ಇದೆಲ್ಲವನ್ನು ಗಮನಿಸಿ, ಶನಿ ಅಂದಾಗ ಏನು? ಕರ್ಮಕಾರಕ, ನ್ಯಾಯಾಧೀಶ, ಜಡ್ಜು. ನೀವೇನಾದ್ರು ಸಣ್ಣ ತಪ್ಪು ಮಾಡಿದ್ರೆ ತಕ್ಷಣ ಚಾಟಿ ಹಿಡ್ಕೊಳ್ತಾರೆ. ಹಾಗಾಗಿ ಅಂತಹ ಶನಿ ಭಗವಾನರ ವ್ರತವನ್ನೇ ಮಾಡಿಬಿಟ್ರೆ, ನಮ್ಮನ್ನು ಯಾರು ಕಾಡಿಸ್ತಾ ಇರ್ತಾರೆ ಅವ್ರನ್ನ ಮಾತಾಡಿ ಅವ್ರಿಗೆ ನಾವು ಹೋಗ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿಬಿಟ್ರೆ ತಕ್ಷಣ ಅವ್ರು ನಮಗೆ ಎಲ್ಲೋ ಒಂದು ಕಡೆ ಅನುಗ್ರಹ ಕೊಟ್ಬಿಡ್ತಾರೆ. ಆ ರೀತಿ ಶನಿ ಭಗವಾನರು ಬೇಗ ಅನುಗ್ರಹ ಕೊಡ್ತಕ್ಕಂಥವರು ಕೂಡ ಆಗಿರ್ತಾರೆ. ಈ ರೀತಿ ಸಾಡೆ ಸಾತಿ, ಅರ್ಧಾಷ್ಟಮಿ, ಪಂಚಮ ಶನಿ, ಶನಿಯಿಂದ ಜರ್ಜರಿತ ಆಗಿರ್ತಕ್ಕಂಥವರು, ಹಾಗೆ ಎಲ್ಲ ರಾಶಿಯವರು ಕೂಡ ಮಾಡ್ತಕ್ಕಂಥ ವಿಶೇಷವಾದ ಸಣ್ಣ ಪುಟ್ಟ ವ್ರತವೇ ಅದು ಶನಿ ವ್ರತ. ಅದು ಹೇಗೆ ಮಾಡಬೇಕು ಅಂದರೆ, ಮನೆಯಲ್ಲಿ ಶನಿ ಫೋಟೋ ಬೇಕಾಗಿಲ್ಲ, ಶನಿ ವಿಗ್ರಹ ಬೇಕಾಗಿಲ್ಲ. ನಿಮ್ಮನೇಲಿರ್ತಕ್ಕಂಥ ದೇವತಾ ವಿಗ್ರಹಗಳೇ ಸಾಕು, ನಿಮ್ಮನೇಲಿರ್ತಕ್ಕಂಥ ಫೋಟೋಗಳೇ ಸಾಕು, ನಿಮ್ಮನೇಲಿರ್ತಕ್ಕಂಥ ದೈವ ಒಂದು ಪೂಜಾ ಮನೆಯೇ ಸಾಕು. ಆ ಮನೆಯಲ್ಲಿಯೇ ಕುಳಿತು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ನೀಲಿಯ ಹೂಗಳು ಅಂದಾಗ ನಮಗೆ ಕೆಲವರಿಗೆ ಸಿಗಲ್ಲ. ಆದರೂ ಕೂಡ ನಾವು ಬಿಳಿಯ ಹೂಗಳಿಗೂ ಸಹ ನೀಲಿಯನ್ನು ಅದಕ್ಕೆ ನಾವು ಹಾಕಿ ಆ ನೀಲಿಯ ಹೂಗಳಿಂದ ಪ್ರಥಮವಾಗಿ ವಿನಾಯಕ ಸ್ತುತಿಯನ್ನು ಮಾಡ್ಕೋಬೇಕು. ಗಣಪತಿಯ ಸ್ತೋತ್ರವನ್ನು ಹೇಳಿಕೊಂಡು ಆ ಒಂದು 108 ಹೂಗಳಾಗಲಿ 51 ಹೂಗಳಾಗಲಿ ಆ ಹೂಗಳನ್ನು ತಗೊಂಡು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅಂತ ಈ ಮಂತ್ರವನ್ನು ಹೇಳಿಕೊಂಡು ಅದರಿಂದ ನೀಲಿಯ ಹೂಗಳನ್ನು ನಾವು ಶಿವನಿಗೆ ಅಥವಾ ನಿಮ್ಮ ಪೂಜಾ ಮನೆಯಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಆ ಹೂವನ್ನು ಹಾಕಿ ಈ ಪ್ರಾರ್ಥನೆಯನ್ನು ಮಾಡಿಕೊಂಡು ಆರತಿಯನ್ನು ಮಾಡಿ ಬೆಲ್ಲ ಮತ್ತು ತುಪ್ಪವನ್ನು ನೈವೇದ್ಯವಾಗಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ತಕ್ಷಣ ಶನಿಯ ಅನುಗ್ರಹ ಕೂಡ ಸಿಕ್ಬಿಡುತ್ತೆ. ನೀಲಿಯ ಹೂವಿನಿಂದ ಅಷ್ಟೋತ್ರ ಮಾಡ್ಬೋದು. ಇಲ್ಲಾಂದರೆ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಹೇಳ್ಕೊಂಡು ಮಾಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಇದು ತಕ್ಷಣವೇ ಪರಿಹಾರ ಸಿಗ್ತಕ್ಕಂಥದ್ದು ಆಗಿರುತ್ತೆ. ಶನಿಯ ಕೃಪೆಗೂ ಪಾತ್ರರಾಗ್ತೀರಾ. ಕಷ್ಟಗಳಿಂದ ಎಲ್ಲೋ ಒಂದು ಕಡೆ ಒಂದು ಸ್ಥೈರ್ಯ ಬರ್ತಕ್ಕಂಥ ಒಂದು ಯೋಗ ಕೂಡ ಈ ವ್ರತದಲ್ಲಿದೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.